ಎಷ್ಟೋ ಜನರಿಗೆ ಏನಂತಂದ್ರೆ ಈಗ ಏನಂತಂದ್ರೆ ಗೊತ್ತಾಗ್ತಿರೋಂಥದ್ದು ಏನಂದ್ರೆ ಟೀಮ್ ಆಗೆಲ್ಲ ಕಾಣಿಸ್ಕೊಳ್ತಾರೆ. ಬಟ್ ಆ ಟೀಮ್ ಕಟ್ಟಬೇಕಾದ್ರೆ ಮತ್ತೆ ಆ ಟೀಮ್ ನ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಇರುವಂತಹ ಒಂದು ಶ್ರಮ ಮತ್ತೆ ನಿಮ್ಗಳ ಮಧ್ಯೆ ಇರುವಂತಹ ಬಾಂಡಿಂಗ್. ಬಿಕಾಸ್ ಇವಾಗ ಆನ್ ಸ್ಕ್ರೀನ್ ಅಲ್ಲಿ ಏನೇನ್ ನಗಾಡ್ಕೋಬಹುದು, ಕಾಲೆಳಿಬಹುದು, ನಿಮ್ಮೆಲ್ಲರ ಮಧ್ಯೆ ಇರುವಂತಹ ಒಂದು ಬಾಂಡಿಂಗ್ ಕಾರಣ ಆಗುತ್ತೆ. ಸೊ ಆ ಬಾಂಡಿಂಗ್ ಹೆಂಗ್ ಕ್ರಿಯೇಟ್ ಆಯ್ತು, ಒಬ್ಬೊಬ್ಬರನ್ನ ಹೆಂಗೆ ಅಪ್ರೋಚ್ ಮಾಡಿದ್ರಿ ನೀವುಗಳೆಲ್ಲ ಅಂತ? ಅಂದ್ರೆ ನಾವು ಅಪ್ರೋಚ್ ಅಂದ್ರೆ ನಾವು ಅಪ್ರೋಚ್ ಮಾಡ್ಕೊಂಡಿಲ್ಲ ಸರ್. ಅದು ನಮ್ಮ ಮೋಹಿತ್ ಸರ್ ಈಗ ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ನಮ್ಗೆ ರಿಹರ್ಸಲ್ ಮಾಡಿ ಆಕ್ಟ್ ಮಾಡಿಸಿ ಅದೊಂದು ಪ್ರತಿಯೊಂದು ಜವಾಬ್ದಾರಿನೂ ಅವರೇ ತಗೊಂತ ಇದ್ರು. ನಮ್ ಕೆಲಸ ಏನು ಅವ್ರು ಏನ್ ಹೇಳ್ಕೊಡ್ತಾರೆ ಅದನ್ನ ಮಾಡ್ಬಿಟ್ಟು ರಿಲೀಸ್ ಆದ್ಮೇಲೆ ಕಮೆಂಟ್ಸ್ ಗಳು, ಯಾಕೆಂದ್ರೆ ಅವರು ಈ ಕ್ರೆಡಿಟ್ಸ್ ಗಳು ಯಾವ್ದು ಅವ್ರು ತಗೊಳಲ್ಲ, ಎಲ್ಲ ನಮ್ಗೆ ಕಮೆಂಟ್ಸ್ ಗಳು ಬರೋದು, ಪ್ರತಿಯೊಂದನ್ನು ಬರೋದು. ಬಟ್ ಜವಾಬ್ದಾರಿ ಮಾತ್ರ ಅವರೇ ಜಾಸ್ತಿ ತಗೊಳ್ಳೋದು. ಇನ್ನೇನು ಕ್ವಶನ್ ಏನ್ ಹೇಳಿದ್ರು? ಇನ್ನೇನು ಕ್ವಶನ್ ಇಲ್ಲ, ನಾನೇನೋ ಹೇಳ್ಬೇಕು ಅನ್ಕೊಂಡೆ. ಕ್ವಶನ್ ಏನು? ಅಂದ್ರೆ ಸರ್ ನಮ್ ಬಾಂಡಿಂಗ್ ಅನ್ನಂದ್ರೆ ನಾವ್ ಏನಾರ ಪರ್ಸನಲ್ ಬಾಂಡಿಂಗ್ ಅಂತ ಏನಾರ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಇಷ್ಟು ದೂರ ಬರ್ತಾ ಇರಲಿಲ್ಲ ಅನ್ಸ್ತದೆ. ನಾವ್ ಏನಂದ್ರೆ ನಾವು ಶಾರ್ಟ್ ಫಿಲಮ್ ರಿಹರ್ಸಲ್ ಮಾಡ್ತೀವಿ, ಶೂಟ್ ಮಾಡ್ತೀವಿ, ಅದಾದ್ಮೇಲೆ ನಮ್ ಕೆಲಸ ನಾವೇನಿದೆ ಪರ್ಸನಲ್ ಕೆಲಸ ನಾವ್ ಮಾಡ್ಕೊಂತೀವಿ. ನಾವು ಪರ್ಸನಲ್ ಬಾಂಡಿಂಗ್ ಇಟ್ಕೊಳ್ದೆ ಇರೋ ಕಾರಣನೇ ನಾವ್ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡ್ ಬಂದಿರೋದು ಅನ್ಸ್ತದೆ. ಪ್ರೊಫೆಷನಲ್ ಆಗಿ ನಾವು ಯಾವತ್ ಇರ್ತೀವೋ ಅಲ್ಲಿ ನಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಬರಲ್ಲ ಅಂತ ಅನ್ಸ್ತದೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ನಾವು. ಸುಧಾಕರ್ ಅವರ ನಿಮ್ಮ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಯಾರು ನಿಮ್ಮ ಕೇಶ ವಿನ್ಯಾಸಕಾರ? ಕೇಶ ವಿನ್ಯಾಸಗಾರ ನಮ್ಮ ಮನೆ ಹತ್ರ ಇರೋ ಕಟಿಂಗ್ ಶಾಪ್ ಅವರು. ಸುದೀಪ್ ಸರ್ ಹಿಂಗೆ ತಾನೇ ಮಾಡ್ಸಿರೋದು. ನಮ್ ಚಿಕ್ಕ ಕೂದಲು ಏನ್ ನಮ್ಮ ಮನೆ ಹತ್ರ ಇರೋ ಕಟಿಂಗ್ ಶಾಪರ್ಸ್. ಏನಿದು ಪಾತ್ರಕ್ಕೆ ಬಿಟ್ಟಿರೋದ ಅಥವಾ ಸುಮ್ನೆ ಸ್ಟೈಲ್ ಆಗಿ ಬಿಟ್ಟಿರೋದು? ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿರೋದು ನಮ್ಮ ಮೇಲೆ. ಅಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿಸ್ಕೊಳ್ತೀರಾ ಅಂತ ಆಯ್ತು. ಹಂಗಾಗ್ತಾರೆ ಶೂಟ್. ಕೂದ್ಲಿರೋವರೆಗೂ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೋದು, ಆಮೇಲೆ ಕಷ್ಟ. ಈಗೇನ್ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಸರ್. ಕೂದ್ಲೇ ಇರ್ಬೇಕು ಅಂತ ಏನಿಲ್ಲ, ಏನ್ ಬೇಕಾದ್ರೆ ಮಾಡ್ಬೋದು ಚೆನ್ನಾಗ್ ಕಾಣಿಸಕ್ಕೆ. 4 ಗಂಟೆಗೆ ಊಟ ಮಾಡ್ಬೇಕು. ಒಟ್ನಲ್ಲಿ ಸರಿ ಆಯ್ತು, ಕ್ಲೋಸ್ ಮಾಡಿ ಅಂತ ಹೇಳ್ತಿದ್ರ? ಇಲ್ಲ, ಆರಾಮಾಗಿ ಮಾಡೋಣ, ಏನ್ ತೊಂದ್ರೆ. ಡೈಲಿ ತಿಂತೀವಿ, ಅದ್ರಲ್ಲೇನು. ಭವ್ಯ ಅವ್ರೆ, ಸೊ ಆಗ್ಲಿಂದ ನಗ್ತಾ ಇದ್ರಿ, ಹೇಳಿ. ಸುಧಾಕರ್ ಅವರ ಹೇರ್ ಸ್ಟೈಲ್ ನೋಡಿ ಏನ್ ಅನಿಸ್ತದೆ? ನಾನು ಅವ್ರಿಗೆ ಹೇಳಿದ್ದೆ ಸ್ವಲ್ಪನೂ ಚೆನ್ನಾಗಿಲ್ಲ, ಚೇಂಜ್ ಮಾಡಿಸು ಅಂತ. ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಅವ್ರಿಗೆ ಖುಷಿ ಇರೋದ್ರಿಂದ ನೋ ಕಮೆಂಟ್ಸ್. ಇವ್ರು ಪಾಯಲ್ ಅವ್ರು ಮಾತಾಡ್ಲಾ ಬಿಡು, ಆ ಕಡೆ ಫ್ಲೈಟ್ ಟೈಮ್ ಆಗ್ತಿದೆ ಏನು ಅಂತ ಹೇಳ್ಬಿಟ್ಟು ಇವ್ರು ಮಾತಾಡಲ್ಲ ಅಂತ ಅವ್ರು ನನಗೆ ಹೇಳಿದಾರೆ. ನಾನೇ ಮಾತಾಡ್ಸಲ್ಲ ನೆಕ್ಸ್ಟ್ ಅವರು. ಬಚಾವಾಗಿದೆ ನನ್ ಮಗ, ಕೊಟ್ಬಿಟ್ನಲ್ಲ. ಹೌದು, ಇಷ್ಟೊತ್ತು ಸುಮ್ನೆ ಇದ್ದೆ ತಾನೇ, ನಾನು ಆ ಕಡೆ ನೋಡ್ಕೊಂಡು. ಸಿನಿಮಾ ಬಗ್ಗೆ ಏನಿದೆ, ಏನ್ ಖುಷಿ ಆಗ್ತಾ ಇದೆ, ಹೆಂಗೆ ಸಿನಿಮಾ ಮುಂದೆ ಏನು ಜರ್ನಿ, ಏನೇನ್ ನಡೀತಾ ಇದೆ ಹೇಳು. ನಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ನಾನು ಯೂನಿಕ್ ಪೇರ ಅವನಿಕ್ ಪೇರ ಅಂತ. ಕಾರ್ತಿಕ್ ಅಲ್ಲ ಸರ್, ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ನಾನು. ಆಕ್ಚುಲಿ ಮೋಹಿತ್ ಸರ್ ಜೊತೆ ನಾನು ಫಸ್ಟ್ ಸಿನಿಮಾ ಇದು. ನನ್ಗೆ ಫಸ್ಟ್ ಮೋಹಿತ್ ಸರ್ ಪರಿಚಯ ಇರ್ಲಿಲ್ಲ, ಬಟ್ ನೋಡಿದ್ದೆ ನಾನು ಶೂಟ್ ಅಲ್ಲಿ. ಅವಾಗ ಸ್ವಲ್ಪ ಭಯ ಇತ್ತು, ಸರ್ ತುಂಬಾ ಸ್ಟ್ರಿಕ್ಟ್ ಅಂತೆಲ್ಲ ಅನ್ಕೊಂಡಿದ್ದೆ. ಫಸ್ಟ್ ಟೈಮ್ ಅವರು ಮೀಟ್ ಮಾಡ್ಬೇಕಾದ್ರು ಅಷ್ಟೇ ತುಂಬಾ ಭಯದಲ್ಲೇ ಹೋಗಿದ್ದೆ, ಏನ್ ಹೇಳ್ತಾರೆ ಅಂತ. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು. ಅವಾಗ ಸ್ವಲ್ಪ ಸಣ್ಣ ಆಗ್ಬೇಕಂತ ಹೇಳಿದ್ರು ಸರ್ ಫಸ್ಟ್ ಟೈಮ್. ಏನೇ ಟ್ರೈ ಮಾಡಿದೆ, ಅವತ್ತೇ ಹೋಗಿ ಜಿಮ್ ಜಾಯಿನ್ ಆದೆ, ಬಟ್ ಆಗಿಲ್ಲ ಅಷ್ಟೇ. ಜಿಮ್ ಜಾಯಿನ್ ಆದ್ರು ಬಟ್ ಜಿಮ್ಗೆ ಹೋಗಿಲ್ಲ. ಹೋಗಿದ್ದೆ ನಾನು ಒಂದ್ ವಾರ ಅಷ್ಟೇ. ಸರ್ ಹೇಳಿದ್ರಂತಾನೆ ಒಂದ್ ವಾರ ಹೋಗಿದ್ದೆ, ಬಟ್ ಅವಾಗ ಸಣ್ಣ ಆಗ್ಲಿಲ್ಲ. ಇವಾಗ ಆಗಿದ್ದೀನಿ ಅಂತ ಅವರೆಲ್ಲ ಹೇಳ್ತಿದ್ದಾರೆ, ಬಟ್ ನಂಗೆ ನಂಬಿಕೆ ಇಲ್ಲ ಅಷ್ಟೇ. ಬಟ್ ಸರ್ ಜೊತೆ ಫಸ್ಟ್ ಪ್ರಾಜೆಕ್ಟ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು. ಬಟ್ ಸರ್ ಜೊತೆ ಪ್ರಾಜೆಕ್ಟ್ ಮಾಡಕ್ ಮುಂಚೆ ಅನ್ಕೊಂಡಿದ್ದೆ ಸರ್ ತುಂಬಾ ಸ್ಟ್ರಿಕ್ಟ್ ಮತ್ತೆ ಬೈತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರ ಜೊತೆ ಪ್ರಾಜೆಕ್ಟ್ ಮಾಡಿದ್ಮೇಲೆ ಅನಿಸ್ತು ಹೌದು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ. ಒಂದು ಚಿಕ್ಕ ಎಕ್ಸ್ಪ್ರೆಷನ್ ಬಂದಿಲ್ಲ ಅಂದ್ರು ಮತ್ತೆ ಅದ್ ಬರೋ ತನಕ ಬಿಡಲ್ಲ, ಮತ್ತೆ ರಿಹರ್ಸಲ್ ಮಾಡಿ ಚೆನ್ನಾಗಿ ಮಾಡಿ ಅಷ್ಟೇ ಸರ್. ಹೊಡ್ತೀರಾ? ಕೊನೆದಾಗ ಒಂದು ಮಾತು ಹೇಳ್ಬಿಟ್ಟು ಹೊಡಿ. ಶಾರ್ಟ್ ಫಿಲಮ್ ಇಂದನೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದೀರಾ. ಈಗ ದೊಡ್ಡ ಪರದಲ್ಲಿ ಕಾಣಿಸ್ಕೋತೀವಿ. ನಿಮ್ ಸಪೋರ್ಟು, ನಿಮ್ ಪ್ರೀತಿ ನಮ್ಮೇಲೆ ಹಿಂಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ರು ಸೇರ್ಕೊಂಡು ಬಾಯ್ ಟೊಮೆಟೊ ಮಂಡೆ. ಉರಿನಾ? ಯಾರು ಗುರಿ? ಓಕೆ, ಹ್ಯಾಪಿ ಜರ್ನಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್ ಉರಿ. ಇನ್ನೊಂದ್ 2 ತಿಂಗಳಲ್ಲಿ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್. ಹತ್ರ ಬರ್ಬೇಕಾ? ಇದು ರಿಯಲ್ ಬಿಡು. ಇನ್ನೇನು ಕೆಲವೇ ದಿನಗಳಲ್ಲಿ ಅಮೃತಾಂಜನ್ ಸಿನಿಮಾ ಥಿಯೇಟರ್ಗೆ ಬರ್ತಾ ಮಾತಾಡ್ತೀವಿ.
ಆದಷ್ಟು ಬೇಗ ಅಮೃತಾಂಜನ್ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ. ಸೊ ದಯವಿಟ್ಟು ನೋಡಿ ಈ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಭೆನ ತುಳಿತಾ ಇದ್ದಾರೆ ಸರ್. ಕೆಲವೇ ದಿನಗಳಲ್ಲಿ ಅಮೃತಾಂಜನ್ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬನ್ನಿ, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡದವ್ರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ, ಆದಷ್ಟು ಬೇಗ ನಾವು ಅಮೃತಾಂಜನ್ ಟೀಮು ಥಿಯೇಟರ್ಗೆ ಬರ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದೀನಿ. ಥ್ಯಾಂಕ್ ಯು ಸರ್. ಇದು ನಮ್ಮ ಅಮೃತಾಂಜನ್ ಸಿನಿಮಾ ಆಗ್ಲೇ ಹೇಳ್ದಂಗೆ ಸಿನಿಮಾ ಮುಂಚೆ ರಿಲೀಸ್ಗೂ ಮುಂಚೆ ಮಾತಾಡೋಂಥ ಸಿನಿಮಾ ಅಲ್ಲ ಇದು. ರಿಲೀಸ್ ಆದ್ಮೇಲೆ ಜನಗಳು ಮಾತಾಡೋಂಥ ಸಿನಿಮಾ. ಯಾಕೆಂದ್ರೆ ಎಷ್ಟೊಂದು ಸಿನಿಮಾಗಳು ರಿಲೀಸ್ಗೂ ಮುಂಚೆ ಪ್ರೆಸ್ ಮೀಟ್ ಮಾಡೋದು, ಅದಕ್ಕೆ ಮುಂಚೆ ನಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ನೋಡಿ ಅದ್ಭುತವಾಗಿದೆ ಅದನ್ನ ಕೇಳಿ ಕೇಳಿ ಜನಕ್ಕೆ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಸಿಗುತ್ತಲ್ಲ ಜನ, ಅದು ಖುಷಿ ಪಡ್ತಾರೆ. ಆ ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಸಿಗೋವಂಥ ಸಿನಿಮಾ ನಮ್ಮ ಅಮೃತಾಂಜನ್ ಸಿನಿಮಾ. ಮಾತಾಡೋ ಅಂತ ವಿಷಯಗಳು ತುಂಬಾ ಇದೆ. ಅದು ರಿಲೀಸ್ ಆದ್ಮೇಲೆ ನಾವು ಖಂಡಿತ ಬಂದ್ಬಿಟ್ಟು ಮಾತಾಡ್ತೀವಿ. ಇದನ್ನ ಸಿನಿಮಾ ಯಾವ ವರ್ಷ ರಿಲೀಸ್ ಆಗುತ್ತೋ ಆ ಇಡೀ ವರ್ಷ ಜನಗಳು ಮಾತಾಡೋ ಅಂತ ಸಿನಿಮಾ. ಆ ತರ ರಿಲೀಸ್ ಆದ್ಮೇಲೆ ಜನನು ಮಾತಾಡ್ತಾರೆ, ನಾವು ಬಂದ್ ಮಾತಾಡ್ತೀವಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ 100% ಚೆನ್ನಾಗಿದೆ, ನೀವು ಬಂದ್ಬಿಟ್ಟು ನೋಡಿ. ನೀವು ಬಂದು 10 ಜನಕ್ಕೆ ಸಿನಿಮಾ ಥಿಯೇಟರ್ ಕರ್ಸೋಂತ ಸಿನಿಮಾ ಇದು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಾಗಿತ್ತು ಅಮೃತಾಂಜನ್ ಚಿತ್ರದ ಒಂದು ಸ್ಟಾರ್ ಕ್ಯಾಸ್ಟ್ ನ ಒಂದಿಷ್ಟು ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.